ಭಕ್ತಿಯ ನೆಲೆಬೀಡು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ಸದ್ಗುರು ವಾಸುದೇವ ಮಹಾಸ್ವಾಮಿಗಳವರ 47ನೇ ಪುಣ್ಯಾರಾಧನೆ ಹಾಗೂ ಸದ್ಗುರು ಶ್ರೀ ಬಸವರಾಜ ಮಹಾಸ್ವಾಮಿಗಳವರ 14ನೇ ಪುಣ್ಯಾರಾಧನೆ ಕಾರ್ಯಕ್ರಮದ ನಿಮಿತ್ತ ವಿವಿಧ ದೈವ ಭಕ್ತಿ ಪುರಾಣ ಮಂಗಳ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಹೆಬ್ಬಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪೂಜ್ಯರು ಮಹಾತ್ಮರು ನಿತ್ಯ ದೇವರ ನಾಮಸ್ಮರಣೆಯಾಗಿ ದಿನಾಂಕ 9 ಜನವರಿ 2026ರಿಂದ 18 ಜನವರಿ 2026ರವರೆಗೆ ಬೆಳಿಗ್ಗೆ ಹಾಗೂ ಸಾಯಂಕಾಲ ಅನೇಕ ಮಹಾತ್ಮರಿಂದ ಪ್ರವಚನ ಮತ್ತು ಕೀರ್ತನೆಗಳು ಜರುಗಿದವು. ಸದ್ಗುರು ಶ್ರೀ ವಾಸುದೇವ ಮಹಾಸ್ವಾಮಿಗಳವರ ನೂತನ ಮೂರ್ತಿ ಮೆರವಣಿಗೆ, ಊರಿನ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತ, ಕೋಲಾಟ, ಜಾಂಜ್ ಮೇಳ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈಭವಗೊಂಡಿತು. ಭಕ್ತಿಯ ನೆಲೆಯಾಗಿರುವ ಹೆಬ್ಬಳ್ಳಿ ಗ್ರಾಮದಲ್ಲಿ ಪರಮ ಪೂಜ್ಯರ ಮಹಾತ್ಮರಿಂದ ಆಶೀರ್ವಚನ ಮತ್ತು ಆಶೀರ್ವಾದದ ಜೊತೆಗೆ ಉಪನ್ಯಾಸ, ಉಪದೇಶ, ಅಮೃತ ನಡೆಯಲಿದ್ದು ಅನಂತ ಕೋಟಿ ಭಕ್ತಗಣ ಶ್ರೀಮಠಕ್ಕೆ ಆಗಮಿಸಿ ತನು ಮನ ಧನ ಸಹಾಯ ಸಲ್ಲಿಸಿ ಪಾವನ ಪುನೀತರಾಗಿರುತ್ತಾರೆ ಎಂದು ಪರಮ ಪೂಜ್ಯ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ಶುಭ ನುಡಿಗಳನ್ನು ನುಡಿದರು. ಪೂಜ್ಯರ ಪುಣ್ಯ ಮಹಾಕಾರ್ಯದಲ್ಲಿ ಸದ್ಭಕ್ತರು ಗುರುವಿನ ದಿವ್ಯ ದರ್ಶನ ರಾಜ್ಯದ ನಾನಾ ಕಡೆಗಳಿಂದ ಆಗಮಿಸುತ್ತಿದ್ದಾರೆ. ಜೊತೆಗೆ ಇನ್ನಷ್ಟು ಭಕ್ತ ಮಹಾಗಣ ಭವ್ಯ ರಥೋತ್ಸವದಲ್ಲಿ ಪಾಲ್ಗೊಂಡು ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಎಂದು ಪೂಜ್ಯ ಮಾತೆಯರು ತಿಳಿಸಿದರು. ಇನ್ನು ಈ 10 ದಿನಗಳ ಕಾಲ ನಡೆದ ಪುಣ್ಯ ಕಾರ್ಯಕ್ರಮದಲ್ಲಿ ಪ್ರವಚನ, ನಿತ್ಯ ದಾಸೋಹದ ಮೂಲಕ ಶ್ರೀಮಠದ ಸೇವೆಗೆ ಭಕ್ತರು ಸಾಕ್ಷಿಯಾಗಿದ್ದಾರೆ ಎಂದು ಶ್ರೀಮಠದ ಭಕ್ತರು ತಿಳಿಸಿದರು. ಜಗದ್ಗುರು ಶಿವಾನಂದರ ಹಾಗೂ ಸದ್ಗುರು ವಾಸುದೇವ ಮಹಾಸ್ವಾಮಿಗಳವರ 47ನೇ ಪುಣ್ಯಾರಾಧನೆ ಮತ್ತು ಬಸವರಾಜ ಮಹಾಸ್ವಾಮಿಗಳವರ 14ನೇ ಪುಣ್ಯಾರಾಧನೆ, ಇಲ್ಲಿಯ ಪರ್ಯಂತರವಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಾಗೂ ಬಸವರಾಜ ಸ್ವಾಮಿಗಳವರ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ಭಕ್ತ ಸಂಖ್ಯೆ ಎನ್ನುವಂಥದ್ದು ಇಲ್ಲಿ ನೆರವೇರ್ತಾ ಇದೆ. ಆದ್ದರಿಂದ ಇಲ್ಲಿ ಪರ್ಯಂತರ 11 ದಿನಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮ ಹಾಗೂ ಶಾಸ್ತ್ರ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮ ಅಂತಕ್ಕಂಥದ್ದು ಇಲ್ಲಿ ತನಕ ನಡ್ಕೊಂಡು ಬಂದಿರುವುದು 10 ದಿನಗಳ ಪರ್ಯಂತರವಾಗಿ. ಇನ್ಮೇಲೆ ಈ ಮಠದ ಒಂದು ಜಾತ್ರಾ ಮಹೋತ್ಸವ ಅಂತಂದರೆ ಆಮೇಲೆ ಸದ್ಗುರು ವಾಸುದೇವರ ಒಂದು ಉತ್ಸವ ಮೂರ್ತಿ ಪ್ರಾರಂಭವಾಗ್ತಾ ಇದೆ. ಅಂಥ ಅಘಟಿತ ಮಹಿಮಾಶಾಲಿಗಳಾಗಿರ್ತಕ್ಕಂತಹ ಪೂಜ್ಯದ್ವಯರ ಪುಣ್ಯಾರಾಧನೆಯ ಈ ಮಹಾ ಕಾರ್ಯಕ್ರಮದೊಳಗೆ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಆಗಮಿಸ್ತಾ ಇದ್ದಾರೆ. ಜೊತೆಗೆ
ಅನೇಕ ಅನ್ಯಾನ್ಯ ರಾಯಬಾಗ್ ತಾಲೂಕು, ಜಮಖಂಡಿ ತಾಲೂಕು, ಇನ್ನು ಸಿಗ್ಗಾಂವ್ ತಾಲೂಕು, ಈ ಕಡೆ ಮುಂಡಗೋಡು ತಾಲೂಕು, ಎಲ್ಲ ಬೇರೆ ಬೇರೆ ಭಾಗಗಳಿಂದ, ಬಂಕಾಪುರದಿಂದ ಅನೇಕ ಜನ ಭಕ್ತರು ಕೂಡ ದಯಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಕೂಡ ಈ ಒಂದು ಸದ್ಗುರುವಿನ ಪುಣ್ಯಾರಾಧನೆಯಲ್ಲಿ ಭಾಗವಹಿಸಿ ಅಪಾರ ಮಹಿಮಾಶಾಲಿಗಳಾಗಿರ್ತಕ್ಕಂತಹ ಸದ್ಗುರು ವಾಸುದೇವ ಅಪ್ಪವರ ಹಾಗೂ ಬಸವರಾಜ ಅಪ್ಪಂಗಳವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳಿಸ್ತಾ ಜರುಗಿಕೊಂಡು ಬಂದಿರುವಂಥ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ 10 ದಿನಗಳ ಕಾಲದ ಕೀರ್ತನ ಪ್ರವಚನ ಕಾರ್ಯಕ್ರಮದ ಕೊನೆಯ ದಿನವಾದ ಎಂದು ಈ ದಿನದ ಒಂದು ಪರಮ ಪಾವನ ದಿವ್ಯ ಸಾನ್ನಿಧ್ಯವನ್ನು ಗದುಗಿನ ಶಿವಾನಂದ ಮಠದ ಪರಮ ಪೂಜ್ಯ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ತಮ್ಮ ದಿವ್ಯ ದರ್ಶನದೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನ ನೀಡಲಿದ್ದು 11 ದಿನಗಳ ಕಾಲ ಜರುಗಿದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇಂದು ಸಾಯಂಕಾಲ 5 ಗಂಟೆಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಭವ್ಯ ರಥೋತ್ಸವ ಅದ್ದೂರಿಯಾಗಿ ಜರುಗಲಿದ್ದು ಅಪಾರ ಪ್ರಮಾಣದಲ್ಲಿ ಭಕ್ತರು ಭಾಗಿಯಾಗಿ ದೇವರ ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿದೆ. 9 ಲೈವ್ ನ್ಯೂಸ್ ಧಾರವಾಡ.